25th Chaturmasya Vrat and Guru Purnami program was held at the Kodandaram temple in Jayanagar, 2nd block, Bangalore. This Chaturmasya is the perfect time for every human being to purify themselves from within. Hariharpur's Param Pujya Srimad Jagadguru Shankaracharya Shri Shri Swayam Prakash Sachidanand Saraswati Mahaswamiji. Chaturmasya Vrat of Shri Adi Shankaracharya Sharda Lakshmi Narsimha Peetham, Shri Math, Hariharpur's Param Pujya Srimad Jagadguru Shankaracharya Shri Shri Swayam Prakash Sachidanand Saraswati Mahaswamiji began. Magnificent history of thousands of years and a great Guru tradition. The current 25th Patriarch of this Dharmpitha, His Holiness Srimad Jagadguru Shankaracharya Shri Shri Swayam Prakash Sachidanand Saraswati Mahaswami, has been following the traditional values of the Dharmpitha for thousands of years. Giving a message on the occasion, His Holiness Srimad Jagadguru Shankaracharya Shri Shri Swayam Prakash Sachidanand Saraswati Mahaswami said, "This entire Chaturmasya is for every human being to purify themselves from within. Therefore, within your framework, within the limits of your own time, everyone should purify their own inner self. When the mind is pure, everything is healthy in the house, good relationships develop in the family, children listen to us, children get good education. Man should embody humanity and live well in the society. This Chaturmasya is the right time for all these," he said. Speaking, Nagraj Shetty, the convener of the Chaturmasya Seva Samiti, said that it is our good fortune that the 25th Chaturmasya Vrat of Srimad Jagadguru Shankaracharya Shri Shri Swayam Prakash Sachidanand Saraswati Mahaswamiji is being held today at the Shri Kondarma temple in Jayanagar 2nd block, Bangalore. ಸಂಕೇತವಾಗಿ ಈ ರಾಮದೇವರ ಸನ್ನಿಧಿಯಲ್ಲಿ ನಾವು ಮಾಡಿದ್ದೇವೆ. ಇವತ್ತು ವ್ಯಾಸ ಪೂಜೆಯೂ ಕೂಡ ಹೌದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವ್ಯಾಸ ಮಹರ್ಷಿಗಳಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ಇವತ್ತು ವ್ಯಾಸ ಮಹರ್ಷಿಗಳ ಜನ್ಮ ಜಯಂತಿ. ಎಲ್ಲ ಗುರುಗಳಿಗೂ ಗುರುಸ್ಥಾನದಲ್ಲಿದ್ದಾರೆ ನಮ್ಮ ವ್ಯಾಸ ಮಹರ್ಷಿಗಳು. ಆದ್ದರಿಂದ ಗುರು ಪೂರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ನಾವು ವ್ಯಾಸ ಪೂಜೆಯನ್ನು ವಿಶೇಷವಾಗಿ ಮಾಡ್ತೇವೆ. ಈ ಒಂದು ಶುಭ ಕಾರ್ಯದಲ್ಲಿ ಇವತ್ತು ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ನಮ್ಮ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರು ಶಾರದಾ ಪರಮೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಪೀಠ ಪರಂಪರೆಯನ್ನು ಶ್ರೀಕೃಷ್ಣ ಯೋಗೀಂದ್ರರಿಗೆ ಮಂತ್ರ ದೀಕ್ಷೆಯನ್ನು ಕೊಟ್ಟು ಪ್ರಥಮ ಪೀಠಾಧಿಪತಿಗಳಾಗಿ ನಿಯುಕ್ತಿ ಮಾಡಿ ಪೀಠ ಪರಂಪರೆಯನ್ನು ಆರಂಭ ಮಾಡಿದ್ದಾರೆ. ಅಂದಿನಿಂದ ಈ ಒಂದು ವ್ಯಾಸ ಪೂಜೆ, ಈ ಒಂದು ಗುರು ಪರಂಪರೆಯ ಪೂಜೆ ನಿರಂತರವಾಗಿ ಪರಂಪರೆಯನ್ನು ನಡ್ಕೊಂಡು ಬರ್ತಾ ಇದೆ. ಅದರ ನಿಮಿತ್ತವಾಗಿ ಈ ವರ್ಷದ ಈ ಒಂದು ಗುರು ಪರಂಪರೆ ಪೂಜೆ ಇವತ್ತು ಸಾಂಗವಾಗಿ ಸಂಪನ್ನಗೊಳ್ತಾ ಇದೆ. ಈ ವರ್ಷದ ಈ ಗುರು ಪರಂಪರೆಯ ಶುಭ ಸಂದರ್ಭದಲ್ಲಿ ಈ ಒಂದು ಗುರು ಪರಂಪರಾ ದೇವತೆಗಳ ಅನುಗ್ರಹದಿಂದ ಜಗತ್ತಿಗೆ ಮಂಗಳವಾಗಲಿ. ಜಗತ್ತಿನಲ್ಲಿ ಆ ಪ್ರಾಪಂಚಿಕ ವಿಷಯಗಳಿಗೆ ಮನಸೋತು ಜಗತ್ತಿನ ಸುಖ ಶಾಂತಿ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಕಷ್ಟಪಡ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ಅಂತರಂಗವನ್ನು ಶುದ್ಧ ಮಾಡತಕ್ಕಂಥ ಜ್ಞಾನ ಪ್ರಾಪ್ತವಾಗಲಿ. ತನ್ಮೂಲಕ ಪ್ರಪಂಚದ ಶಾಂತಿ, ಜಾಗತಿಕ ಸಾಮರಸ್ಯ, ವಿಶ್ವ ಭ್ರಾತೃತ್ವದ ಬೆಳಕನ್ನು ಬೆಳಗ್ತಕ್ಕಂತಹ ಜ್ಞಾನ ಪ್ರತಿಯೊಬ್ಬ ಮನುಷ್ಯನಿಗೂ ಸಿಗಲಿ. ಲೋಕಕ್ಕೆ ಮಂಗಳವಾಗಲಿ, ಎಲ್ಲರಿಗೂ ಶುಭವಾಗಲಿ. ನಮ್ಮ ದೇಶ, ನಮ್ಮ ನಾಡು, ನಮ್ಮ ಸಂಸ್ಕೃತಿಗೆ ಈ ಗುರು ಪೂರ್ಣಿಮೆ ಶುಭವನ್ನು ಉಂಟು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಆಶೀರ್ವಾದ ತಿಳಿಸ್ತಾ ಇದ್ದೇವೆ. ಎಲ್ಲರಿಗೂ ಮಂಗಳವಾಗಲಿ. ಓಂ ತತ್ಸತ್. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದಿವ್ಯಕ್ಷೇತ್ರ ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ 25ನೆಯ ಚಾತುರ್ಮಾಸ್ಯ ವ್ರತಾಚರಣೆ ಈ ಬೆಂಗಳೂರಿನ ಈ ಜಯನಗರದ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ, ಸಂಭ್ರಮ ವೈಭವ ಸಡಗರಗಳಿಂದ ನಡೀತಾ ಇದೆ. ಚಾತುರ್ಮಾಸ್ಯ 2 ತಿಂಗಳ ಕಾಲ ನಡೆಯುವಂತಹ ಒಂದು ಮಹಾಪರ್ವ ಇದು. ಈ ಸಮಯದಲ್ಲಿ ಭಕ್ತಿಯ ಎಲ್ಲ ವಿಧಿವಿಧಾನಗಳು, ಸ್ತೋತ್ರ, ಪೂಜೆ, ಪಾರಾಯಣೆ, ಭಜನೆ, ಸತ್ಸಂಗ, ಉಪನ್ಯಾಸ, ಪ್ರವಚನ ಇದೆಲ್ಲ ಈ ಒಂದು ಏಕಕಾಲದಲ್ಲಿ 2 ತಿಂಗಳು ಇಲ್ಲಿ ಪ್ರತಿನಿತ್ಯ ನಡೀತದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ
ಚಾತುರ್ಮಾಸ್ಯದಲ್ಲಿ ವಿಶೇಷ ಅಂತ ಹೇಳಿದ್ರೆ ಗುರು ದರ್ಶನ. ಆತ್ಮಜ್ಞಾನಿಗಳಾದಂತಹ ನಮಗೆ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳು ಅಂತ ಹೇಳಿದ್ರೆ ಸಾಕ್ಷಾತ್ ದೇವರೇ ನಮಗೆ. ಈ ಮಾತನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನ ಹೇಳ್ತಾನೆ, ನಾನೇ ಗುರು ಸ್ವರೂಪದಲ್ಲಿ ಬರ್ತೇನೆ ಅಂತ. ಹಾಗಾಗಿ ಅಂತಹ ಗುರುವಿನ ದರ್ಶನ ನಾವು ಮಾಡುವುದು ಅತ್ಯಂತ ವಿಶೇಷವಾದದ್ದು. ಗುರುವಿನ ಸೇವೆಯನ್ನು ಮಾಡುವಂತಹದ್ದು ಅತ್ಯಂತ ವಿಶೇಷವಾಗಿದೆ. ಹಾಗಾಗಿ ನಾವು ಎಲ್ಲರಿಗೂ, ಸಮಸ್ತ ಸದ್ಭಕ್ತರಿಗೂ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ. ಬೆಂಗಳೂರಿನ ನಲ್ಲಿ ನಡೀತಾ ಇರುವಂತಹ ಈ ಒಂದು 25ನೆಯ ಚಾತುರ್ಮಾಸ್ಯ ವ್ರತಾಚರಣೆಯನ್ನು ಗುರುಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಅನೇಕ ಅನುಷ್ಠಾನ, ವ್ರತ, ತಪಸ್ಸು ಇಲ್ಲಿ ನಡೆಯುತ್ತದೆ. ಹಾಗಾಗಿ ಎಲ್ಲರೂ ಬಂದು ಗುರುಗಳ ದರ್ಶನವನ್ನು ಮಾಡಬೇಕಾಗಿ ನಾವೆಲ್ಲ ಕರೆ ಕೊಡ್ತಾ ಇದ್ದೀವಿ. ಚಾತುರ್ಮಾಸ್ಯ ಸೇವಾ ಸಮಿತಿಯಿಂದ ಮತ್ತು ಶ್ರೀಮಠದ ಪರವಾಗಿ, ಶ್ರೀಮಠದ ಆಡಳಿತಾಧಿಕಾರಿಗಳ ಪರವಾಗಿ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಆಡಳಿತಾಧಿಕಾರಿ ಶ್ರೀಮಠ ಹರಿಹರ. ಚಾತುರ್ಮಾಸದಲ್ಲಿ ಗುರುಗಳು ಸಂಕಲ್ಪ ತಗೊಂಡು ಪೂಜೆ, ವರ್ಣ ಪೂಜೆ 60 ದಿವಸ ಮಾಡ್ತಾರೆ. ಗುರುಗಳ ದರ್ಶನ ಆದರೆ ಮನುಷ್ಯನಿಗೆ ಅಜ್ಞಾನ ಫಸ್ಟ್ ಹೋಗುತ್ತೆ. ಮನುಷ್ಯ ಪ್ರಪಂಚಕ್ಕೆ ಬಂದಾಗ ಅಜ್ಞಾನದಿಂದ ಬರ್ತಾನೆ. ಗುರುಗಳ ದರ್ಶನ, ಗುರುಗಳ ಜೊತೆ ಇದ್ದು ಗುರುಗಳ ಸೇವೆ ಮಾಡಿದ್ರೆ ಅಜ್ಞಾನದಿಂದ ಜ್ಞಾನ ಪಡೀತಾನೆ. ಆಮೇಲೆ ಗುರುಗಳ ಜೊತೆನೆ ಪರಿಪ್ರಶ್ನೆ ಮಾಡಿ ಹೇಳ್ತಾ ಇದ್ರೆ ವಿಜ್ಞಾನ ಗುರುಗಳು ಹೇಳ್ಕೊಡ್ತಾರೆ. ಸೊ ಅದರಿಂದ ಅಜ್ಞಾನದಿಂದ ಜ್ಞಾನ ಪಡೆದು, ಜ್ಞಾನದಿಂದ ವಿಜ್ಞಾನ ಪಡೆದು ಮೋಕ್ಷ ಪಡಿತಾನೆ. ಮೊದಲು ಗುರುಗಳ ದರ್ಶನ ಮಾಡಿ ಪ್ರೀತಿಯಿಂದ ಅವ್ರ ಸೇವೆ ಮಾಡಿದ್ರೆ ಗುರುಗಳು ಇದೆಲ್ಲ ಅವ್ರಿಗೆ ಪಾಲಿಸ್ತಾರೆ. ಇದು ಚಾತು. ನಾನು ನಾಗರಾಜ್ ಶೆಟ್ಟಿ ಅಂತೇಳಿ ಇಲ್ಲಿರುವ ಕೋದಂಡರಾಮಸ್ವಾಮಿ ದೇವಸ್ಥಾನದ ಸೆಕ್ರೆಟರಿ ಆಗಿದ್ದೇನೆ. ಹಾಗೂ ಪಕ್ಕದಲ್ಲೇ ನಮ್ಮದು ದೇಶದಲ್ಲೇ 3ನೇ ಸ್ಥಾನದಲ್ಲಿರುವಂಥ ಒಂದು ಉತ್ತಮವಾದ ಗುಣಮಟ್ಟದ ಶಾಲೆ ಇದೆ, ಶ್ರೀರಾಮ ವಿದ್ಯಾಲಯ ಅಂತ. ಈ ಸಲ ಶ್ರೀಮಠ ಹರಿಹರಪುರದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿಗಳ, ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿಗಳ 25ನೇ ಚಾತುರ್ಮಾಸ ವೃತಾಚರಣೆ ನಮ್ಮ ಕೋದಂಡರಾಮಸ್ವಾಮಿ ಸಾನ್ನಿಧ್ಯದಲ್ಲಿ ನಡೆಸಲು ಅವರು ಒಪ್ಪಿರುತ್ತಾರೆ. ಅದು ನಮ್ಮದು ಒಂದು ಒಳ್ಳೆಯ ಭಾಗ್ಯ, ದೊಡ್ಡ ಭಾಗ್ಯನೇ. ಮೊನ್ನೆ ಜೂನ್ 16ರಂದು ಗುರುಗಳು ತಮ್ಮ ಹೆಸರು ಹೇಳ್ಕೊಳ್ಳದಲ್ಲೇ ಇದ್ರೂ ಈ ಇಡೀ ವಿಶ್ವದಾದ್ಯಂತ ಸಮಾನ ಮನಸ್ಕ ಎಲ್ಲ ಸಂತ ಪೀಠಾಧಿಪತಿಗಳು ಮತ್ತು ಮಠಾಧಿಪತಿಗಳು, ಬೌದ್ಧರು, ಸಿಖ್ಖರು ಎಲ್ಲರನ್ನೂ ಒಂದೇ ವೇದಿಕೆ ಮೇಲೆ ಸೇರಿಸಿ ಭಾರತೀಯ ಸಂತ ಮಹಾಪರಿಷತ್ ಅಂತ ಒಂದು ಒಕ್ಕೂಟಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಆ ಪರಿಷತ್ತಿನ ಮೂಲ ಉದ್ದೇಶ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದು, ಅದರ ಮೌಲ್ಯಗಳನ್ನು ಮತ್ತೆ ಮೇಲಕ್ಕೆ ತಂದು ನಮ್ಮ ಯುವ ಪೀಳಿಗೆ ಚೆನ್ನಾಗಿ ಬಾಳಬೇಕು, ಅವ್ರಿಗೂ ಎಲ್ಲ ಸದಾವಕಾಶಗಳು ಸಿಗಬೇಕು. ಇಡೀ ಪ್ರಪಂಚದಲ್ಲೇ ಎಲ್ಲೂ ಶಾಂತಿ ಇಲ್ಲ, ಎಲ್ಲ ಕಡೆ ಅಹಂಕಾರ ಹೆಚ್ಚಿದೆ. ಅಂಥ ಸಂದರ್ಭದಲ್ಲಿ ಪವಿತ್ರ ಭೂಮಿಯಾದ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ರೂಪವನ್ನು ಕೊಡಬೇಕು, ನಮ್ಮ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಎತ್ತಿಡಿಬೇಕು ಅಂತೇಳಿ ಎಲ್ಲ ಸಮಾನ ಮನಸ್ಕ ಸಂತರು ಸೇರಿಕೊಂಡು ಈ ಒಕ್ಕೂಟವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರದು ತುಂಬ ದೊಡ್ಡ ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದಾರೆ. ಹಾಗೂ ಈ ಚಾತುರ್ಮಾಸ ವ್ರತ ಅವರ ಗುರುಗಳ 25ನೇ ಚಾತುರ್ಮಾಸ ವ್ರತ ಇಲ್ಲಿ ಪ್ರತಿದಿನ ನಿರಂತರವಾಗಿ ಗುರೂಜಿಯವರಿಂದ ನವಾವರಣ ಶ್ರೀಚಕ್ರ ಪೂಜೆ ಇರುತ್ತೆ. ನವಾವರಣ ಶ್ರೀಚಕ್ರ ಪೂಜೆ ಅದು ನೋಡಲಿಕ್ಕೆ ಭಾಳ ಆನಂದಮಯ. ಅದು ಅಂಥ ಕೂದಲೆಲ್ಲ ನಿಂತ್ಕೊಳ್ಳುತ್ತೆ. ಅಂಥ ಪೂಜೆ ಗುರುಗಳಿಂದ ಪ್ರತಿನಿತ್ಯ ಬೆಳಿಗ್ಗೆ ಆ ಪೂಜೆ ಇರುತ್ತೆ. ಮತ್ತು ಸಾಯಂಕಾಲ ಅವರಿಂದ ಆಶೀರ್ವಚನ ಇರುತ್ತೆ. ಆಶೀರ್ವಚನ ಆದಮೇಲೆ ಗುರುಗಳ ದರ್ಶನ ಇರುತ್ತೆ. ಇದೆಲ್ಲ ಪ್ರತಿದಿನ ನಾವು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಿದ್ದೇವೆ ಎಲ್ಲ ಭಕ್ತಾದಿಗಳಿಗೂ. ಇದು ನಿರಂತರವಾಗಿ 60 ದಿನಗಳ ಕಾಲ, ಅಂದರೆ ಇವತ್ತಿನಿಂದ ಶುರುವಾಗಿದ್ದು ಸೆಪ್ಟೆಂಬರ್ 7ರವರೆಗೆ ನಿರಂತರವಾಗಿ ನಡೆಯಲಿದೆ. ಇದರ ಮಧ್ಯೆ ಗಣಪತಿ ಉತ್ಸವ ಬರುತ್ತೆ, ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. ಕೃಷ್ಣ ಜನ್ಮಾಷ್ಟಮಿ ಎಂದು ನಾವು ಈ ಸಲ ನೊಣವಿನ ಕೆರೆಯಿಂದ ಆನೆಯನ್ನು ತರಿಸಿ ಆನೆಯ ಮೇಲೆ ಪಲ್ಲಕ್ಕಿ ಉತ್ಸವ ಕೂಡ ಏರ್ಪಡಿಸಿದ್ದೇವೆ. ಅದಾದಮೇಲೆ ರಥೋತ್ಸವ ಕೂಡ ಇದೆ. ಹೀಗೆ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಸಲದ ಚಾತುರ್ಮಾಸ ವೃತವು ಐತಿಹಾಸಿಕ ಚಾತುರ್ಮಾಸ ಆಗಬೇಕು ಇಲ್ಲಿ ಅಂತೇಳಿ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ನೀಡಬೇಕು ನೀವು ಅಂತ ಕೇಳ್ಕೊಳ್ತಾ, ಮತ್ತೆ ತಮ್ಮಲ್ಲಿ ಏನಾದರೂ ಕ್ವಶನ್ ಆನ್ಸರ್ ಮಾಡಿ.